एक दिन पहले ही भारत की संसद ने लोकसभा और विधानसभाओं में महिलाओं को 33% आरक्षण देने का कानून पास किया। अब आपको लेकर चलते हैं अहमदाबाद। प्रधानमंत्री नरेंद्र मोदी अहमदाबाद पहुंच गए हैं। महिला आरक्षण बिल पास होने के बाद पीएम मोदी पहली बार अहमदाबाद पहुंचे हैं। 2 दिनों का उनका ये महत्वपूर्ण गुजरात का दौरा। आप देख रहे हैं किस तरह से जबरदस्त स्वागत। ಭಾರತೀಯರೇ ನೀವು ಮೂರ್ಖರ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ? ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 8:30ಕ್ಕೆ ಬಂದು ಮಾತನಾಡ್ತಾರೆ, ಮಹಿಳಾ ಮೀಸಲಾತಿ ಸೋಲಾಗಿದೆ, ಇದಕ್ಕೆ ಕಾಂಗ್ರೆಸ್ ಪಕ್ಷದವರು ಕಾರಣ ಅಂತ ಹೇಳ್ತಾರೆ. 2023ಕ್ಕೆ ಇದೇ ಮಹಿಳಾ ಮೀಸಲಾತಿಯನ್ನ ನಾವು ಪಾಸ್ ಮಾಡಿದಿರಿ ಅಂತ ಹೇಳಿದಂತಹ ಪ್ರಧಾನಮಂತ್ರಿಗಳು ಈಗ ಚುನಾವಣೆ ನಡೀತಾ ಇದ್ದಾರೆ. 5 ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಅರ್ಧ ಚುನಾವಣೆ ಆಗಿದೆ. ಈಗ ಅವರು ವಿಶೇಷ ಅಧಿವೇಶನ ಕರೆದಿರೋವಂಥದ್ದು ನೋಡಿ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ನೀವು ಮೂರ್ಖರಲ್ಲ, ಅವಿದ್ಯಾವಂತರಿರ್ಬೋದು, ಆದರೆ ಮೂರ್ಖರಲ್ಲ. ನಿಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಜನಗಣತಿ ಅಂತೇಳಿ ಕೇಂದ್ರ ಸರ್ಕಾರದವರು ಜನಗಣತಿ ಪ್ರಾರಂಭ ಮಾಡಿದ್ದಾರೆ. ಆನ್ಲೈನ್ನಲ್ಲಿ 15 ದಿವಸ ಆಯಿತು. ಈಗ ಮನೆ ಮನೆಗೆ ಬರ್ತಾ ಇದ್ದಾರೆ. ಇನ್ನು 1 ತಿಂಗಳ ಕಾಲ ಜನಗಣತಿ ಆಗುತ್ತೆ. ಜನಗಣತಿ ಯಾಕೆ ಮಾಡ್ತಾ ಇದ್ದಾರೆ? ಹೊಸದಾಗಿ ಜನಗಣತಿ ಎಷ್ಟು ಜನಸಂಖ್ಯೆ ಇದ್ದಾರೆ, ಆರ್ಥಿಕ ಪರಿಸ್ಥಿತಿ ಎಲ್ಲ ತಿಳ್ಕೊಳ್ತಾನೆ ಮಾಡಬೇಕು. ಈ ಜನಗಣತಿ ಬಂದ ಮೇಲೆ ತಾನೇ ಮಹಿಳಾ ಮೀಸಲಾತಿ ಹೆಚ್ಚಿಸುವಂಥದ್ದು, ಕ್ಷೇತ್ರಗಳನ್ನು ಹೆಚ್ಚಿಸುವಂಥದ್ದು, ಇದರ ಬಗ್ಗೆ ಮಾಡಬೇಕು. ಇದು ಯಾವುದೂ ಇಲ್ಲ ಇವರಿಗೆ. ತರಾತುರಿಯಾಗಿ ಜನರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ನೀವು ಮುಟ್ಟಾಡ್ರಲ್ಲ, ನೀವು ಬುದ್ಧಿವಂತರಿದ್ದೀರಿ ಭಾರತೀಯರು. ಅಯೋಧ್ಯ ರಾಮ ಮಂದಿರ ಪೂರ್ತಿ ಆಗದೇನೆ ಚುನಾವಣೆ ಬಂತು ಅಂತ 2024ಕ್ಕೆ ತರಾತುರಿಯಾಗಿ ಅರ್ಧಂಬರ್ಧ ಕಟ್ಟಿದಂತಹ ಅಯೋಧ್ಯ ರಾಮ ಮಂದಿರವನ್ನು ಇವರು ಉದ್ಘಾಟನೆ ಮಾಡ್ತಾರೆ. ಇದೇ ರೀತಿಯಾಗಿ ಚುನಾವಣೆ 5 ರಾಜ್ಯಗಳ ಚುನಾವಣೆ ನಾವು ಗೆಲ್ಲಲೇಬೇಕು ಅಂತ ಪಣ ತೊಟ್ಟು ನರೇಂದ್ರ ಮೋದಿ ಅವರನ್ನು ಉತ್ಸವ ಮೂರ್ತಿಯನ್ನಾಗಿ ಮಾಡಿ ಹಾದಿ ಬೀದಿನಲ್ಲಿ ನಡೆಸ್ತಾ ಇದ್ದಾರೆ. ಅಲ್ಲಿ ಚುರುಮುರಿ ತಿನ್ನೋದಕ್ಕೆ ಕಳಿಸ್ತಾ ಇದ್ದಾರೆ, ರೀಲ್ಸ್ ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಇವತ್ತು ಯುದ್ಧದ ಕಾರ್ಮೋಡ ಇದೆ. ಇಂತಹ ಸಮಯದಲ್ಲಿ ಇವರಿಗೆ ಮಹಿಳಾ ಮೀಸಲಾತಿಯನ್ನು ತರಬೇಕು, ಇಲ್ಲಿ ವಿಪಕ್ಷಗಳ ಮೇಲೆ ಗೂಬೆ ಕೂರಿಸ್ಬೇಕು ಅಂತ 2023ರಲ್ಲಿ ಇದೇ ಅಂಗೀಕಾರ ಆಗಿತ್ತಲ್ಲ, ಯಾಕೆ ಮಾಡಲಿಲ್ಲ? 543ರಿಂದ 850ಕ್ಕೆ ಏರಿಸುವಂತಹ ಪ್ರಸ್ತಾಪ ಅಂತ ಯಾಕೆ ಅರ್ಜೆಂಟು? ಯಾತಕ್ಕೋಸ್ಕರ ಅರ್ಜೆಂಟು? ನಿಮ್ಮನ್ನು ಪ್ರಧಾನಮಂತ್ರಿಗಳ ಕುರ್ಚಿಯಿಂದ ಹಿಡಿದು ನಿಮ್ಮನ್ನು ಸಂಸದರನ್ನಾಗಿ ಮಾಡಿರುವಂಥದ್ದು ಸಾಮಾನ್ಯ ಜನ. ನೀವು ಈ ದೇಶಕ್ಕೆ ಏನೂ ಮಾಡಿಲ್ಲ. ನೀವು 543 ಪ್ಲಸ್ 250 ಜನ ಏನು ರಾಜ್ಯಸಭೆಯಲ್ಲಿದ್ದೀರಿ, 224 ವಿಧಾನಸಭೆಯಲ್ಲಿದ್ದೀರಿ, 75 ವಿಧಾನ ಪರಿಷತ್ನಲ್ಲಿದ್ದೀರಿ. ನಿಮ್ಮಿಂದ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಜನರ ತೆರಿಗೆ ಹಣದಿಂದ ಜನರಿಂದ ನೀವು ಜೀವನ ಮಾಡ್ತಾ ಇದ್ದೀರಿ. ಅಂತಹ ಜನರಿಗೆ ನೀವು ಮೋಸ ಮಾಡ್ತಾ ಇದ್ದೀರಿ. ಮಹಿಳಾ ಮೀಸಲಾತಿ 33% ಅಂತ ಹೇಳ್ತಾ ಇದ್ದೀರಲ್ಲ, ಈ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ? ಮಹಿಳೆಯರ ಅಪಹರಣ ಆಗ್ತಾ ಇದೆ, ಕಾಡೈ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಏನಾದರೂ ಮಾತನಾಡಿದ್ದೀರಾ? ಎಲೆಕ್ಷನಲ್ಲಿ 33% ಕೊಟ್ಬಿಟ್ಟು ಸ್ಥಾನಗಳನ್ನು ಕೊಟ್ಬಿಟ್ರೆ ಮಹಿಳೆಯರಿಗೆ ನ್ಯಾಯ ಕೊಟ್ಟಂಗಂತೆ. ಅರೆ, ಇವತ್ತು ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, MLA MLC ಮಾಡಿದಾರಲ್ಲ, ಇವರು ಎಲ್ಲರೂ ಹೆಣ್ಣು ಮಕ್ಕಳು ಬರೀ ಉತ್ಸವ ಮೂರ್ತಿಗಳು ಮಾತ್ರ. ಇವ್ರ ಹಿಂದೆ ನಿಂತಿರೋದು ಯಾರು? ಅವರವರ ಕುಟುಂಬದವರು ನಿಂತು ಆಡಳಿತ ನಡೆಸ್ತಾ ಇರುವಂಥದ್ದು. 33% ಇವರಿಗೆ ಮೀಸಲಾತಿ ಕೊಟ್ಟಿದ ತಕ್ಷಣವೇ ಎಲ್ಲವೂ ಸರಿ ಹೋಗ್ಬಿಡುತ್ತೆ ಅಂತ ಅಲ್ಲ. ಇವತ್ತು ಹೆಣ್ಣು ಮಕ್ಕಳಿಗೆ ಭದ್ರತೆ ಇಲ್ಲ, ಹೆಣ್ಣು ಮಕ್ಕಳು ಜೀವನ ಮಾಡೋದೇ ಕಷ್ಟ ಆಗಿದೆ. ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಇವರಿಗೆ ಚುನಾವಣೆಯಲ್ಲಿ ಗೆಲ್ಲಬೇಕು, ಓಟ್ ಬೇಕು. ದಿಢೀರಂತ ಸೋಲಾಗಿದ್ದ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ಪ್ರಧಾನಮಂತ್ರಿಗಳು 8:30ಕ್ಕೆ ಟಿವಿಗಳ ಮುಂದೆ ಮಾತನಾಡ್ತಾರೆ ಅಂತಂದರೆ, ಅದೇ ಮೀಡಿಯಾಗಳ ಮುಂದೆ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡೋದಿಲ್ರಿ. ಇದೇ ಪ್ರಧಾನಮಂತ್ರಿಗಳು ಈ ವಿಚಾರದ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿ ಪತ್ರಕರ್ತರನ್ನು ಎದುರಿಸಿದ್ರೆ ಪತ್ರಕರ್ತರೆಲ್ಲ ಮಾರ್ಕೊಂಡಿದ್ದಾರೆ. ಅದರಲ್ಲೂ ಕೆಲವಂತ ರವೀಶ್ ಕುಮಾರ್ ಅಂತವರು, ಧ್ರುವ ರಾಠಿ ಅಂತವರು, ಅಭಿಸಾರ್ ಶರ್ಮಾ ಅಂತವರು, ಇವರೆಲ್ಲರ ಪ್ರಶ್ನೆಗಳನ್ನು ಇವರು ಉತ್ತರ ಕೊಟ್ಟರೆ ಇವರು ಬಂಡವಾಳ ಬಯಲಾಗ್ಬಿಡುತ್ತೆ ಅಂತೇಳಿ ಪ್ರೆಸ್ ಮೀಟ್ ಮಾಡಲ್ಲ ಇವರು.
13 ವರ್ಷದಿಂದ ನಡೆಸ್ತಾ ಇದ್ದಾರಲ್ಲ, 2014ರಿಂದ ನಡೆಸ್ತಾ ಇದ್ದಾರಲ್ಲ, ಇಂತಹ ಪ್ರಧಾನಮಂತ್ರಿಗಳು ಇಡೀ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಮೂರ್ಖರನ್ನಾಗಿ ಮಾಡ್ತಾ ಇದೆ ರೀ. ದೇಶ ಮುಖ್ಯ ರೀ, ನಮಗೆ ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಲ್ಲ, ದೇಶ ಮೊದಲು. ಅಮಿತ್ ಶಾ ಅವರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಈ ದೇಶವನ್ನು ಉಳಿಸುವಂಥ ಕೆಲಸ ನಾವು ಬ್ರಿಟಿಷರ ಕಾಲದಲ್ಲೂ ಇಷ್ಟೊಂದು ನೋವನ್ನು ಅನುಭವಿಸಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಆದರೆ ಇವತ್ತು ಇವರು ಮಾಡ್ತಾ ಇರುವಂಥ ಒಂದೊಂದು ವಿಚಾರ, ಇವತ್ತು ಜನ ದೆಹಲಿ ಮಹಾರಾಷ್ಟ್ರ ಆ ಕಡೆ ಗ್ಯಾಸ್ ಸಿಕ್ಕದೆ ಜೀವನ ಮಾಡೋಕ್ಕಾಗದೆ ಗೂಳೆ ಹೋಗ್ತಾ ಇದ್ದಾರೆ ರೀ, ಗುಂಪಾಗಿ. ಅದರ ಬಗ್ಗೆ ಮಾತಾಡೋದೇ ಇಲ್ಲ. LPG ಬರ್ತಾರೆ, ಇವರಿಗೆ ಎಲೆಕ್ಷನ್ ಗೆಲ್ಲಬೇಕು. ಇಂತಹ ಒಂದು ಆಡಳಿತ ವೈಖರಿ ನೋಡಿದ್ರೆ ನಿಜಕ್ಕೂ ನಾವು ಭಾರತೀಯರ ಅನ್ನಿಸ್ತಾ ಇದೆ. ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ವಿ, ಅವತ್ತು ನಮ್ಮ ಮೇಲೆ ದೇಶದ ಮೇಲೆ ಅಭಿಮಾನ ಇತ್ತು. ಇವತ್ತೇನಾಗಿದೆ ಅಂತಂದರೆ ಒಂದಷ್ಟು ಜನನ ಭಾರತೀಯ ಜನತಾ ಪಕ್ಷದವರು ಏನು ಮಾಡಿದ್ದಾರೆ ಅಂದರೆ ಅಂಧಭಕ್ತರನ್ನು ಸೃಷ್ಟಿ ಮಾಡಿದ್ದಾರೆ. ಬ್ರಿಟಿಷರು ಯಾವ ರೀತಿ ತಮ್ಮ ಆಡಳಿತದಲ್ಲಿ ಈ 2%ನವ್ರನ್ನ ಇಟ್ಟುಕೊಂಡು ಅವರಿಂದ ಮಾಹಿತಿಗಳನ್ನು ತೆಗೆದುಕೊಂಡು ಅವರನ್ನೇ ಮುಂದೆ ಬಿಟ್ಟು ಭಾರತೀಯರ ಮೇಲೆ ಬಿಟ್ಟು ಯಾವ ರೀತಿ ಬ್ರಿಟಿಷರು ಆಡಳಿತ ಮಾಡಿಕೊಂಡು 100 ವರ್ಷಗಳ ಕಾಲ ಆಡಳಿತ ಮಾಡಿದ್ರು, ಮೊಘಲರು ಯಾವ ರೀತಿ ಆಡಳಿತ ಮಾಡಿದ್ರು. ಮೊಘಲರು ಬ್ರಿಟಿಷರು ಭಾರತಕ್ಕೆ ಬಂದಾಗ ಇದ್ದಿದ್ದು ಬೆರಳೆಣಿಕೆಯಷ್ಟು ಜನ ಮಾತ್ರ. ಅವರಿಗೆ ಸಪೋರ್ಟ್ ಮಾಡಿದ್ದು 2%. ಇಡೀ ಭಾರತ ಜನಸಂಖ್ಯೆ 2%ನವರು. ಇವತ್ತಿಗೂ ಸಹ ಅದೇ 2%ನವರು ಒಂದಷ್ಟು ದೇಶಾದ್ಯಂತ ಅಂಧಭಕ್ತರನ್ನು ಸೃಷ್ಟಿ ಮಾಡಿದ್ದಾರೆ. ಅವ್ರು ಏನೇ ಮಾಡಿದ್ರು ಸರಿ ಅನ್ನೋಂಥ ಅಂಧಭಕ್ತರನ್ನು ಸೃಷ್ಟಿ ಮಾಡಿ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಭಾವನಾತ್ಮಕವಾಗಿ ವಿಚಾರಗಳನ್ನು ಜನರಿಗೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದರಿಂದ ದೇಶಕ್ಕೆ ಅಪಾಯ ಹೊರತು ಯಾವುದೇ ರೀತಿಯಾದಂತಹ ಅನುಕೂಲಗಳಿಲ್ಲ. ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಮಾತನಾಡ್ತಾರೆ. ಯಾತಕ್ಕೆ ಬೇಕು? 543 ಜನ ನಿಮಗೆ ಕೊಡ್ತಾ ಇರೋ ಭತ್ಯೆನೇ ವೇಸ್ಟು. ನಿಮ್ಮಿಂದ ಏನೂ ಪ್ರಯೋಜನ ಇಲ್ಲ. ಇನ್ನು 850 ಮಾಡಿ ಬರುವಂತಹ ಆದಾಯದಲ್ಲಿ ನಿಮಗೆ 50% ಕೊಡುವಂತಹ ಪರಿಸ್ಥಿತಿ. ದೇಶದ ಸಾಲವನ್ನು ಇವತ್ತು 220 ಲಕ್ಷ ಕೋಟಿಗೆ ಏರಿಸ್ಕೊಂಡಿದ್ದೀರಿ. ನಿಮಗೆ 850 ಬೇಕಂತೆ. ನಿಮಗೆ ಯಾವ ಕಾರಣಕ್ಕೋಸ್ಕರವಾಗಿ, ಯಾತಕ್ಕೋಸ್ಕರವಾಗಿ ಈ ರೀತಿ ರಾಜಕೀಯ ಮಾಡಿ ಭಾರತವನ್ನು ಈ ರೀತಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಯಾತಕ್ಕೋಸ್ಕರವಾಗಿ? ನಿಮಗೆ ಮನಸ್ಸಾಕ್ಷಿನೇ ಇಲ್ವಲ್ಲ. ಪ್ರಧಾನಮಂತ್ರಿ ಪಶ್ಚಿಮ ಬಂಗಾಳದಲ್ಲಿ ಓಟಿಗೋಸ್ಕರವಾಗಿ ಕೇಸರಿ ಟವಲ್ ಹೋಗಿ ಕೆಂಪು ಮಿಶ್ರಿತ ಟವಲ್ ಹಾಕ್ಕೊಂಡು ಅಲ್ಲಿ ಹೋಗಿ ಚುರುಮುರಿ ತಿಂತಾರೆ. ಯಾಕೆ? ನಿಮಗೆ ಕಮಾಂಡೋಗಳು, ಒಬ್ಬ ಪ್ರಧಾನಮಂತ್ರಿ ಬರ್ತಾರೆ ಅಂದರೆ 106 ಜನ ಕಮಾಂಡೋಗಳು, ಸೆಕ್ಯೂರಿಟಿ, ಇಷ್ಟೆಲ್ಲ ಇದೆಯಲ್ಲ. ಯಾಕೆ ಪಶ್ಚಿಮ ಬಂಗಾಳದಲ್ಲಿ ಹೋಗಿ ಚುರುಮುರಿ ತಿಂತಾ ಇದ್ದೀರಿ? ಯಾತಕ್ಕೆ? ಓಟಿಗೋಸ್ಕರ ಅಲ್ವಾ? ನಿಮಗೆ ದೇಶ ಮುಖ್ಯ ಅಲ್ಲ, ನಿಮಗೆ ಜನ ಮುಖ್ಯ ಅಲ್ಲ. ಜನ ಸಾಯ್ತಾ ಕೂತವ್ರೆ. ಇವತ್ತು ಜನ ದೆಹಲಿ ಬೇರೆ ಉತ್ತರ ಭಾರತದಲ್ಲಿ ಸಾಯ್ತಾ ಕೂತಿದ್ದಾರೆ. ದಕ್ಷಿಣ ಭಾರತದವರು ಒಂದಷ್ಟು ಜನ ಪ್ರಜ್ಞಾವಂತರಿರೋದ್ರಿಂದ ನಮಗೆಲ್ಲ ಗೊತ್ತಾಗ್ತಾ ಇದೆ. ಅಂತಹ ಉತ್ತರ ಭಾರತೀಯರು ಇವತ್ತು ಟ್ರೈನ್ಗಳು ಹತ್ಕೊಂಡು ಒದ್ದಾಡ್ತಾ ಕೂತಿದ್ದಾರೆ. ಅದರ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಆಗಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೆ. ಅವರಿಗೆ ಸಹಕಾರ ಕೊಡೋದಕ್ಕಾಗಲ್ಲ, ಅವರಿಗೆ ಸಹಾಯ ಮಾಡೋದಕ್ಕಾಗಲ್ಲ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಅದ್ರ ಬಗ್ಗೆ ಎಲ್ಲ ಒಂಥರ ಕಾಮಿಡಿ ಪೀಸ್ ಥರ ಉತ್ಸವ ಮೂರ್ತಿಯಾಗಿ ಹೋಗಿ ಎಲೆಕ್ಷನಲ್ಲಿ ಓಟ್ ಕೇಳೋದಕ್ಕೋಸ್ಕರವಾಗಿ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಲ್ಲ. ಈ ಅಧಿವೇಶನ ಬೇಕಿತ್ತೇನ್ರಿ? ಜನಗಣತಿ ನಡೀತಾ ಇದೆಯಲ್ಲ, ಜನಗಣತಿ ಆದ ಮೇಲೆ ಹೊಸ ಗಣತಿಯಿಂದ ತಗೊಂಬಂದು ಆ ಗಣತಿಯ ಮೇಲೆ ನಿಮ್ಮ ಮಹಿಳಾ ಮೀಸಲಾತಿ ಆದರೂ ಮಾಡಿ, ಅಥವಾ ಕ್ಷೇತ್ರ ಪುನರ್ವಿಂಗಡಣೆ ಆದರೂ ಮಾಡಿ, ಎಲ್ಲವನ್ನೂ ಮಾಡಬೇಕಾಗಿತ್ತಲ್ಲ. ಹಳೇ ಕ್ಯಾಲ್ಕುಲೇಷನಲ್ಲಿ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಿ? ಹಾಗಾದ್ರೆ ಜನಗಣತಿ ಯಾಕೆ ಮಾಡ್ತಾ ಇದ್ದೀರಿ? ವೇಸ್ಟ್ ಅಲ್ವಾ? ಸಾವಿರಾರು ಕೋಟಿ ರೂಪಾಯಿ ವೇಸ್ಟ್ ಅಲ್ವಾ? ಯಾತಕ್ಕೆ ಮಾಡ್ತಾ ಇದ್ದೀರಿ? ನಿಮ್ಮನ್ನು ಯಾರು ಕೇಳಿದ್ರು? 2014ರಿಂದ ಬರೀ ಸುಳ್ಳು ಹೇಳ್ಕೊಂಡು ಜನರನ್ನು ಮೋಸ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ. ಒಂದೇ ಒಂದು ವಿಚಾರ ನಾನು ಹೇಳಿದ್ದು ಇದನ್ನು ಮಾಡಿದ್ದೀನಿ ಅಂತ ಏನಾದರೂ ಹೇಳಿದ್ದೀರಾ? ಇವತ್ತಿನವರೆಗೂ ಏನಾದರೂ ಮಾಡಿದ್ದೀರಾ? ಖಂಡಿತ ಮಾಡಿಲ್ಲ ರೀ. 2014ರಲ್ಲಿ 100 ದಿವಸದಲ್ಲಿ ಕಪ್ಪು ಹಣ ತರ್ತೀನಿ ಅಂತ ಹೇಳಿದ್ರಿಂದ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಬರೀ ಸುಳ್ಳುಗಳನ್ನು ಹೇಳ್ತಾ ಇದ್ದೀರಾ ಹೊರತು ಒಂದನ್ನೂ ನೆರವೇರಿಸಿಲ್ಲಲ್ಲ.
ಈ ದೇಶದ ಪ್ರಧಾನಮಂತ್ರಿಯನ್ನ ಉತ್ಸವ ಮೂರ್ತಿಯನ್ನಾಗಿ ಮುಂದೆ ಬಿಟ್ಟು ಹಿಂದುಗಡೆ ಆಟ ಆಡಿಸ್ತಾ ಇದ್ದಾರಲ್ಲ ಸ್ವಾಮಿ, ಹಿಂದ್ಗಡೆ ಆಟ ಆಡಿಸ್ತಾ ಇದ್ದಾರಲ್ಲ. ನಮ್ಮ ಭಾರತ ದೇಶ ಇಷ್ಟು ಕೆಳಮಟ್ಟಕ್ಕೆ ಇಳಿತಾ ಇದೆ ಅಂತಂದರೆ, ವಿದೇಶದಲ್ಲಿ ಕೆನಡಾದ ಒಬ್ಬ ರಾಜಕಾರಣಿ ಮಾತನಾಡ್ತಾರೆ, ಭಾರತ ದೇಶದ ಪ್ರಧಾನಮಂತ್ರಿಗಳು ಒಂದು ತಿಂಗಳ ವೀಕೆಂಡಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ, 25-30 ಸಾವಿರ ಜನ ನಿಂತ್ಕೊಂಡು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ ಅಂತೇಳಿ ಕೆನಡಾದ ಒಬ್ಬ ರಾಜಕೀಯ ವಿಶ್ಲೇಷಕ ಮಾತಾಡ್ತಾರೆ, ಒಬ್ಬ ರಾಜಕಾರಣಿ ಮಾತಾಡ್ತಾರೆ ಅಂತಂದರೆ ಈ ದೇಶದ ಪ್ರಧಾನಮಂತ್ರಿಗಳು ಯಾವ ಲೆವೆಲ್ಗೆ ಇಳಿದಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಮಹಿಳಾ ಮೀಸಲಾತಿ, ಇವರು ನಿಜಕ್ಕೂ ಮಹಿಳೆಯರ ಮೇಲೆ ಕಾಳಜಿ ಇದ್ದರೆ ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಇದೆಯಲ್ಲ, ಮಹಿಳೆಯರು ಇವತ್ತು ಅತಂತ್ರದಲ್ಲಿ ಜೀವನ ಮಾಡ್ತಾ ಇದ್ದಾರಲ್ಲ, ಭದ್ರತೆ ಇಲ್ವಲ್ಲ, ಅದರ ಕಡೆ ಗಮನ ಕೊಡಬೇಕ್ರಿ ಪ್ರಧಾನಮಂತ್ರಿಗಳೇ. ಅದ್ರ ಕಡೆ ಗಮನ ಕೊಡಿ. ಬರೀ ಭಾಷಣ ಮಾಡಿಕೊಂಡು 8:15 ಬಂದೆ, 8 ಗಂಟೆಗೆ ಬಂದೆ, ಡಿಮಾನಿಟೈಸೇಷನ್ ಮಾಡಿಕೊಂಡೆ, 50 ದಿವಸ ನಮಗೆ ಟೈಮ್ ಕೊಡಿ, ಕೋವಿಡ್ ಟೈಮ್ನಲ್ಲಿ ಬಂದೆ, ಜಾಗಟೆ ಬಾಡಿಸು, ಚಪ್ಪಾಳೆ ತಟ್ಟು, ಹೂ ಮಳೆ ಸುರಿಸು ಅಂತ ಹೇಳ್ಕೊಳ್ಳೋದಲ್ಲ. ಅದಲ್ಲ ಆಡಳಿತ. ನಿಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ, ಆಡಳಿತ ಮಾಡೋದಕ್ಕೆ ಬರೋದೇ ಇಲ್ಲ ನಿಮಗೆ. ಜನರನ್ನು ಮೂರ್ಖರನ್ನಾಗಿ ಮಾಡಿ ಶ್ರೀರಾಮಚಂದ್ರ ಪಾಕಿಸ್ತಾನ ಮಂಗಲಸೂತ್ರ ಇವುಗಳನ್ನು ಹೇಳ್ಕೊಂಡು ಎಷ್ಟು ದಿನ ಅಂತ ಜನರಿಗೆ ಮಂಕು ಬೂದಿ ಏರಿಸಲಿಕ್ಕೆ ಹೋಗ್ತಾ ಇದ್ದೀರಿ. ಸತ್ಯ ಹೇಳಿ. ನಾವೇ ಪ್ರಶ್ನೆ, ಈ ದೇಶದ ಪ್ರಜೆಯಾಗಿ ಮತದಾರ ಆಗಿ ನಾನು ಕೇಳ್ತಾ ಇದ್ದೇನೆ, ಇವತ್ತಿನವರೆಗೂ ನೀವು ಹೇಳಿದ್ದು ಯಾವುದಾಗಿದೆ? ಇದು ಬೇಕಿತ್ತಾ? ಮಹಿಳಾ ಮೀಸಲಾತಿ ಈ ಟೈಮಲ್ಲಿ ಬೇಕಿತ್ತಾ? 2023ರಲ್ಲಿ ಪಾಸಾಗಿತ್ತಲ್ಲ, 420 ಓಟುಗಳು ಬಿದ್ದಿತ್ತಲ್ಲ, ವಿರೋಧವಾಗಿ 2 ಓಟು ಬಿದ್ದಿತ್ತಲ್ಲ, ರಾಜ್ಯಸಭೆಯಲ್ಲಿ 250ಕ್ಕೆ 250 ಬಿದ್ದಿತ್ತಲ್ಲ, ಯಾತಕ್ರಿ ಪಾಸ್ ಮಾಡಲಿಲ್ಲ? ಈಗ ಯಾಕೆ ಮಾಡ್ತಾ ಇದ್ದೀರಿ? ವಿಪಕ್ಷಗಳನ್ನು ಕಟ್ಟಿ ಹಾಕೋದಕ್ಕೆ, ಮೂರ್ಖರನ್ನಾಗಿ ಮಾಡೋದಕ್ಕೆ ನಿಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನು ಮಾಡಿಕೊಂಡು, ಮೀಡಿಯಾಗಳನ್ನು ಖರೀದಿ ಮಾಡಿಕೊಂಡು ಈ ರೀತಿ ಮಾಡ್ತಾ ಇರ್ಬೋದು. ಇಡೀ ಭಾರತೀಯರಿಗೆ ಮಾಡ್ತಾ ಇರುವಂತಹ ಅಪಮಾನ, ಇಡೀ ಭಾರತೀಯರಿಗೆ ಬಹಳ ಬೇಸರ ಆಗುತ್ತೆ ಸ್ನೇಹಿತರೆ. ಈ ಕಟು ಶಬ್ದಗಳಲ್ಲಿ ನಾವು ಮಾತನಾಡಬೇಕು ಅಂತಂದರೆ ನಮ್ಮ ದೇಶಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಮೇಲೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಇವತ್ತು ಕಾಣೆಯಾಗ್ತಾ ಇರುವಂತಹ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಅವ್ರು ಹೇಳ್ತಾರೆ 16 ಲಕ್ಷ ಜನ ಹೆಣ್ಣು ಮಕ್ಕಳು ಕಾಣೆಯಾಗ್ತಾ ಇದ್ದಾರೆ ಅಂತೇಳಿ. ಇವ್ರಿಗೇನೂ ಬೇಕಾಗಿಲ್ಲ. ಅಸ್ಸಾಂಗೆ ಹೋಗ್ತಾರೆ, ಅಲ್ಲಿ ಚುನಾವಣೆ ನಡೀತಾ ಇದೆ, ಅಲ್ಲಿ ಹೋಗಿ ಫೋಟೋಶೂಟ್ ಮಾಡ್ಕೊಂಡು ಬರ್ತಾರೆ. ಚಿರುಮುರಿ ಅಂಗಡಿಗೆ ಹೋಗ್ತಾರೆ, ಅಲ್ಲಿ ಹೋಗಿ ಫೋಟೋಶೂಟ್ ಮಾಡ್ಕೊಳ್ತಾರೆ. ಇವ್ರಿಗೆ ಎಲೆಕ್ಷನ್ ಗೆಲ್ಲಬೇಕು, ಇಷ್ಟೇ ತಾನೇ. ಹೌದು, ಮಹಿಳಾ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ಆ ಹೆಣ್ಣು ಮಗಳ ಮೇಲೆ ಮುಗಿಬಿದ್ದು ಆಡಳಿತವನ್ನು ಕಸ್ಕೊಳ್ಬೇಕು, ಇದಕ್ಕೋಸ್ಕರವಾಗಿ ಅವ್ರು ಏನು ಬೇಕಾದರೂ ಮಾಡ್ತಾ ಇದ್ದಾರೆ. ಚಿರುಮುರಿನೂ ತಿಂತಾರೆ, ಅಸ್ಸಾಂಗೂ ಹೋಗ್ತಾರೆ, ಪಾಕಿಸ್ತಾನ ತೊಗೊಂಬರ್ತಾರೆ, ಎಲ್ಲವನ್ನೂ ತೊಗೊಂಬರ್ತಾರೆ. ಇನ್ನು 10 ದಿವಸಗಳ ಕಾಲ ಇವರು ಆಟ ಆಡಿದಾದ್ಮೇಲೆ ಮತ್ತೊಮ್ಮೆ ಸೈಲೆಂಟ್ ಆಗ್ತಾರೆ, ಮತ್ತೊಮ್ಮೆ ಬೆಲೆ ಏರಿಕೆ ಏರಿಸ್ತಾರೆ, ಜನರನ್ನು ಮಂಕು ಬೂದಿ ಎರಚಿ ಜನರಿಗೆ ಮೂರ್ಖರನ್ನಾಗಿ ಮಾಡಿ ಮತ್ತೊಮ್ಮೆ ಮುಂದುವರಿತಾ ಇದ್ದಾರೆ. ಎಚ್ಚೆತ್ಕೊಳ್ಳಿ. ನಾವು ಭಾರತೀಯರು, ನಮಗೆ ದೇಶ ಮುಖ್ಯ. ನಾನು ನರೇಂದ್ರ ಮೋದಿಯವರನ್ನಾಗಲಿ, ಸೋನಿಯಾ ಗಾಂಧಿಯವರನ್ನಾಗಲಿ, ರಾಹುಲ್ ಗಾಂಧಿಯವರನ್ನಾಗಲಿ, ಪ್ರಿಯಾಂಕಾ ಗಾಂಧಿಯವರನ್ನಾಗಲಿ, ಸಿದ್ದರಾಮಯ್ಯನವರಾಗಲಿ, ಇನ್ನೊಬ್ಬರನ್ನಾಗಲಿ ಹೊಗಳ್ತಾನೂ ಇಲ್ಲ, ತೆಗಳ್ತಾನೂ ಇಲ್ಲ. ನಮಗೆ ದೇಶ ಮುಖ್ಯ, ರಾಜ್ಯ ಮುಖ್ಯ. ಮೂರ್ಖರಾಗಕ್ಕೆ ಹೋಗಬೇಡಿ. ಕುತ್ಕೊಂಡು 1 ನಿಮಿಷ ಯೋಚನೆ ಮಾಡಿ. ಈಗ ಮಹಿಳಾ ಮೀಸಲಾತಿ ಮಂಡನೆ ಆಗಬೇಕಾಗಿತ್ತಾ? 23ರಲ್ಲಿ ಆಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಈಗ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿತ್ತ? ಜನಗಣತಿ ಆಗ್ತಾ ಇದೆಯಲ್ಲ, ಜನಗಣತಿ ಆದಮೇಲೆ ಹೊಸ ಗಣತಿ ಇಟ್ಕೊಂಡು ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಚುನಾವಣೆ ನಡೆಯುವಂತಹ ಸಮಯದಲ್ಲೇ ಈಗ ಇವರು ಅಧಿವೇಶನ ಕರಿಬೇಕಾಗಿತ್ತಲ್ಲ, ಯಾತಕ್ಕೆ? 2014ರಿಂದ ಹೇಳಿದ್ದಂಥ ಅಷ್ಟು ವಾಗ್ದಾನಗಳು ಒಂದೂ ನಡೆದಿಲ್ವಲ್ಲ, ಯಾತಕ್ಕೆ? ದೇಶದ ವಿದೇಶಿ ಸಾಲ 220 ಲಕ್ಷ ಕೋಟಿ ಮೀರಿ ಹೋಗ್ತಾ ಇದೆಯಲ್ಲ, ಯಾತಕ್ಕೆ? 95 ರೂಪಾಯಿ ಡಾಲರ್ನ ಮೊತ್ತ 95 ರೂಪಾಯಿ ಏರ್ತಾ ಇದೆಯಲ್ಲ, ರೂಪಾಯಿ ಮೌಲ್ಯ ಕುಸಿತಾ ಇದೆಯಲ್ಲ, ಯಾತಕ್ಕೆ? ಇವತ್ತು ಉತ್ತರ ಭಾರತೀಯರು ಕರ್ನಾಟಕಕ್ಕೆ, ದಕ್ಷಿಣ ಭಾರತಕ್ಕೆ ವಲಸೆ ಬರ್ತಾ ಇದ್ದಾರಲ್ಲ, ಯಾತಕ್ಕೆ? ಅಲ್ಲಿ ಅವರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ. ಇಲ್ಲಿ ಕನ್ನಡಿಗರ ಉದ್ಯೋಗವನ್ನು ಕಸಿತಾ ಇದ್ದಾರೆ. ಇದರ ಬಗ್ಗೆ ಯೋಚನೆ ಮಾಡಬೇಕಲ್ಲ ನಾವು. ಬೆಲೆ ಏರಿಕೆಗಳೇನಾದರೂ ಕಡಿಮೆ ಆಗಿದೆಯಾ? ಎಲ್ಲವನ್ನೂ ನೀವು ವಿಚಾರ ಮಾಡಿ, ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಮೂರ್ಖರಾಗ್ತಾ ಇದ್ದೀವಿ, ನಮ್ಮನ್ನು ಎಷ್ಟು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರನನ್ನೇ ಬಿಡಲಿಲ್ಲ ಇವರು.
ಅಯೋಧ್ಯ ರಾಮ ಮಂದಿರ ಪೂರ್ತಿ ಆಗೋಕ್ಕಿಂತ ಮುಂಚೆ ಚುನಾವಣೆ ಗೆಲ್ಲಬೇಕು ಅಂತೇಳಿ ಅಯೋಧ್ಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದಂಥವರು, ಪುಲ್ವಾಮಾದಲ್ಲಿ ಸತ್ತಂತಹ ಸೈನಿಕರನ್ನು ಇಟ್ಕೊಂಡು ಮೊದಲ ಬಾರ ವೋಟ್ ಮಾಡುವಂಥವರು, ಆ ಯುದ್ಧವನ್ನು ನೆನೆಸ್ಕೊಂಡು ಆ ಯೋಧರನ್ನು ನೆನೆಸ್ಕೊಂಡು BJPಗೆ ವೋಟ್ ಹಾಕಿ ಅಂತ ಹೇಳ್ದಂಥವ್ರು, ಪೆಹಲ್ಗಾಮಲ್ಲಿ ಆಪರೇಷನ್ ಸಿಂಧೂರ ಅಂತ ಮಾಡ್ತೀನಿ ಅಂತ ಓದಂಥವ್ರು ಇವರು, ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿ ಟ್ರಂಪ್ ಹೇಳ್ದ ಅಂತ ನಿಲ್ಲಿಸಿದವ್ರು ಇವರು. ಇವತ್ತು ನಾರಿ ಶಕ್ತಿ ಅಂತೆ, ಎಲ್ಲಿದೆ ರೀ ನಾರಿ ಶಕ್ತಿ? ಆ ನಾರಿ ಶಕ್ತಿಯನ್ನು ಕುಗ್ಗಿಸ್ಬಿಟ್ಟಿದ್ದೀರಲ್ಲ. ಮಾತಾಡೋಕ್ಕೆ ಬಹಳ ಇದೆ ಸ್ನೇಹಿತರೆ, ಬಹಳ ಬೇಸರ ಆಗುತ್ತೆ. ಈ ದೇಶದ ಪ್ರಧಾನಮಂತ್ರಿಯನ್ನು ಉತ್ಸವ ಮೂರ್ತಿಯನ್ನಾಗಿ ಹಿಂದುಗಡೆ ಆಟ ಆಡಿಸ್ತಾ ಇರುವಂತಹ ಕಾಣದ ಕೈಗಳು 2% ಜನ ಏನಿದ್ದಾರಲ್ಲ, ಮೊಘಲರ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ, ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ನಮ್ಮ ದೇಶದ 145 ಕೋಟಿ ಜನಸಂಖ್ಯೆಯ ದೌರ್ಭಾಗ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.